ಗೈಸ್, ಚಿಕನ್ ತಗೊಳ್ಳೋ ಫಿಶ್ ತಗೊಳ್ಳೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಸಾಕಾಯಿತು. ಚಿಕನ್ ತಗೊಳ್ಳೋಣ ಅಂತ ಬಂದಿದ್ದು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಫಿಶ್ ಕೂಡ ಚೆನ್ನಾಗಿತ್ತು. ಈ ನಾನ್ ವೆಜ್ ಅಂಗಡಿಗಳು ಪಕ್ಕದಲ್ಲಿ ಇದ್ಬಿಟ್ಟು ಎಷ್ಟು ಕನ್ಫ್ಯೂಸ್ ಮಾಡಿಬಿಡ್ತಾರಲ್ವ ಗೈಸ್. ಅದು ತಗೊಳ್ಳೋದು ಇದು ತಗೊಳ್ಳೋದು ಅದು ತಗೊಳ್ಳೋದು ಅಂತ. ಆಮೇಲೆ ಕೊನೆಗೆ ಸಿಟ್ಟತ್ಬಿಟ್ಟು ಮಟನ್ ತಗೊಬಿಡೋಣ ಅಂದ್ಕೊಂಡೆ. ಆಮೇಲೆ ಮಟನ್ ಅಂಗಡಿ ಸ್ವಲ್ಪ ದೂರ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನೋಡಿದೆ. ಚಿಕನ್ ಆ್ಯಕ್ಚುಲಿ ಬ್ರಾಯ್ಲರ್ ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಫಾರಮ್ ನೋಡಿದೆ, ಇರಲಿಲ್ಲ. ಹಾಗಾಗಿ ಫಿಶ್ಶೇ ತೊಗೊಬಿಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇಲ್ಲವೇ ಇಲ್ಲ. ಇಲ್ಲೆಲ್ಲ ಯೂಶ್ವಲಿ ಇದ್ರ ಮೇಲೆ ಇಟ್ಟಿರ್ತಾರೆ ಇಲ್ಲೆಲ್ಲ ಡಿಸ್ಪ್ಲೇ ಮಾಡೋದಕ್ಕೆ ಅಂತ. ಇದು ಖಾಲಿ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಕೊಬಿಟ್ಟೆ. ಆಮೇಲೆ ನೋಡಿದ್ರೆ ಅಲ್ಲಿ ಒಳಗಡೆ ಫ್ರೀಝರಲ್ಲಿ ತೆಗ್ದಿಟ್ಟಿದ್ದಾರೆ. ಸೊ ಆಮೇಲೆ ಇದೆ ಅಂತ ಹೇಳಿದ್ರು. ಯಾವುದಿದೆ ಏನೇನೋ ಅಂತ ಅಂದ್ಬಿಟ್ಟು ನೋಡಿದೆ. ನನಗಿಷ್ಟ ಆಗಿರೋದು ಪಾಂಫ್ರೆಟ್ ಫಿಶ್ಶು. ಸೊ ಅದಿದೆಯಾ ಅಂತ ಕೇಳಿದೆ. ಸೊ ಅದಿತ್ತು ಸದ್ಯ. ಇಲ್ಲ ಅಂದರೆ ಬೇರೆದಷ್ಟು ಇಷ್ಟ ಆಗೋಲ್ಲ. ಬಿಟ್ಟರೆ ಬಾಂಗ್ಡೆ ಅಥವಾ ಕ್ರ್ಯಾಬ್ ಅಥವಾ ಪ್ರಾನ್ಸ್ ಇಷ್ಟರಲ್ಲಿ ತಗೊಳ್ಳೋದು. ಅಂಜಲ್ ಅಥವಾ ಜಲೇಬಿ ಮೀನಿದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಪಾಂಫ್ರೆಟೇ ತಿನ್ನೋದು. ಅದು ತುಂಬ ಬೆಣ್ಣೆ ಥರ ಇರುತ್ತೆ ಗೈಸ್, ಅದಕ್ಕೋಸ್ಕರ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಬಾಯ್.